ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಹೆಂಗೆ ಹೇಳೋದು ತುಳಸಿ, ನನಗೆ ನೀನು ನಿನ್ನ ಕನಸಿನ ಬಗ್ಗೆ ಹೇಳಿದಾಗಿಂದ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಏನೋ ಒಂಥರ ತಳಮಳ ಅನ್ನಿಸ್ತಾ ಇದೆ. ನನ್ಗೆ ಯಾಕೋ ಆ ಇನ್ಸ್ಪೆಕ್ಟ್ರು ಹೋಗಿರಲ್ಲ ಅನ್ನಿಸ್ತಾ ಇದೆ ತುಳಸಿ. ಅವ್ರು ಹೋಗಿದ್ರೆ ಇಷ್ಟೊತ್ತಿಗೆ ಫೋನ್ ಮಾಡಿ ಹೇಳಬೇಕಾಗಿತ್ತಲ್ವಾ? ನಡಿ ತುಳಸಿ, ನಾವೇ ಹೋಗಿ ಒಂದು ಹೆಜ್ಜೆ ನೋಡ್ಕೊಂಡು ಬರೋಣ. ಇರಿಯತ್ತೆ, ನಾನು ಇನ್ಸ್ಪೆಕ್ಟ್ರಿಗೆ ಒಂದ್ಸಲ ಫೋನ್ ಮಾಡ್ತೀನಿ. ಪ್ರಯೋಜನ ಇಲ್ಲ ತುಳಸಿ, ಅದೆಲ್ಲ ವ್ಯರ್ಥ. ನಡಿ ತುಳಸಿ, ನಡಿ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡು ಬರೋಣ. ಏನು ಅತ್ತೆ ಸೊಸೆ ಎಲ್ಲಿಗೆ ಹೊರಟಾಗಿದೆ? ಏನಿಲ್ಲ ರೀ, ಆ ಅಭಿ ನಮ್ಮ ಇಂದ್ರಂಗೆ ಏನೋ ಅಪಾಯ ಮಾಡಿರೋಂಗೆ ನಮ್ಮ ತುಳಸಿಗೆ ಕನ್ಸು ಬಿತ್ತಂತೆ. ಅದಕ್ಕೆ ನಾನು ಹೆದರ್ಕೊಂಡು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡು ಅಂತ ಹೇಳಿದೆ. ಅವರಿಂದ ಏನು ಉತ್ತರನೇ ಇಲ್ಲ. ಅದಕ್ಕೆ ನಾವೇ ಹೋಗಿ ಒಂದು ಹೆಜ್ಜೆ ನೋಡ್ಕೊಂಡು ಬರ್ತೀವಿ. ನೋಡೆ, ನನ್ನ ಮಗನಿಗೆ ಅಪಾಯ ಇರೋದು ಆ ಅಭಿಯಿಂದಲ್ಲ, ಇವಳಿಂದ ಅಂತ ಅನಿಸ್ತಾ ಇದೆ. ಆ ಜ್ಯೋತಿ ಹತ್ರ ಮಾತಾಡಿ ಕೇಸ್ ವಾಪಸ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಟು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಂತ ಕೂತ್ರೆ ಹಾವು ಸಾಯ್ಬೇಕು, ಕೋಲ್ ಮುರಿಬಾರ್ದು ಅಂದ್ರೆ ಹೇಗೆ? ಮಾವ, ಶಿಕ್ಷೆ ಆಗ್ಲಿ ಅಂತಿರೋದು ಅವ್ರು ಮಾಡಿರೋ ತಪ್ಪಿಗೆ. ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿರೋದು ಮಾನವೀಯತೆಯಿಂದ. ರೀ, ಸುಮ್ಮನೆ ಹೀಗೆ ಮಾತಾಡ್ಕೊಂಡು ಸಮಯ ವೇಸ್ಟ್ ಮಾಡೋದು ಬೇಡ. ನಾವೇ ಹೋಗಿ ಒಂದು ಹೆಜ್ಜೆ ನೋಡ್ಕೊಂಡು ಬರ್ತೀವ್ರಿ. ನಮಸ್ಕಾರ ಇನ್ಸ್ಪೆಕ್ಟರ್, ನೀವಿಲ್ಲಿ? ಸಾರಿ ತುಳಸಿಯವರೇ, ನಿನ್ನೆ ನೀವು ಫೋನ್ ಮಾಡಿದ್ರಿ, ಆದರೆ ನಿಮ್ಮ ಮಾತು ನಾನು ನಂಬಲಿಲ್ಲ. ಆದರೂ ಒಂದ್ಸಲ ನಿಮ್ಮ ಮಾತು ಕೇಳೋದ್ರಾಗ ಏನೂ ಲಾಸ್ ಇಲ್ಲ ಅಂತಂದು ನಾನು ಒಂದ್ಸಲ ಜೈಲಿಗೆ ಹೋದೆ. ನೀವು ಹೇಳಿದ್ದು ಕರೆ ಇತ್ತು.